ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಮೀಲ್. ಇದು ಶುಕ್ರವಾರದ ನನ್ನ ಡೈಲಿ ಮೀಲಾಗ್ ಆಗಿರುತ್ತೆ, ಅಂದರೆ ನನ್ನ ಮಗನ ಬರ್ಡೇ ದಿನದ ಲಾಗ್ ಆಗಿರುತ್ತೆ. ಈ ವಿಡಿಯೋ ಸ್ವಲ್ಪ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಆಯಿತಾ. ಊರಿಂದ ಬಂದು ಸ್ವಲ್ಪ ಮನೆಯಲ್ಲಿ ಕೆಲಸ ಇಲ್ಲ, ಅಂದರೆ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಅಂತೇಳಿ ಆ ಕೆಲಸನೆಲ್ಲ ಮುಗಿಸ್ಕೊಂಡು ಈಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನಿನ್ನೆ ಹಾಕಿದ್ದೆ ಈ ವಿಡಿಯೋನ, ಬಟ್ ಯಾಕೋ ವಾಯ್ಸ್ ಓವರ್ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿ ಅದು ಕ್ಯಾನ್ಸಲ್ ಆಗಿದೆ. ಇನ್ನು ಶುಕ್ರವಾರ ಬೆಳಿಗ್ಗೆ ಅಂದರೆ ಮಧ್ಯರಾತ್ರಿ 1 ಗಂಟೆಯಿಂದ 2 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿ ಹೋಗಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಪೂಜೆನೆಲ್ಲ ಮಾಡಿ ನಾವು ಏನು ಹರಕೆ ಕೊಡಬೇಕು ಅಂತೇಳಿ ಒಪ್ಕೊಂಡಿದ್ದು ಅಲ್ವಾ, ಆ ಹರಕೆನೆಲ್ಲ ಕೊಟ್ಟು ಪಾಪು ಕೈಲಿ ಒಂದು ಮುಷ್ಟಿ ಹೊನ್ನು ಹಾಕಿಸ್ತೀವಿ, ಅಂದರೆ ಕಾಯಿನ್ಸ್ನ ಹಾಕಿಸ್ತೀವಿ ಅಂತ ಕೈನಲ್ಲಿ ಅಂತ ಹೇಳಿ ಹರಕೆ ಮಾಡ್ಕೊಂಡಿದ್ದು. ಅದನ್ನೆಲ್ಲ ಕೊಟ್ಟು ದೇವಸ್ಥಾನದಲ್ಲಿ ಚಿಕ್ಕದಾಗಿ ಒಂದು ಕೇಕ್ನ ಕಟ್ ಮಾಡಿ ಮನೆಗೆ ಬಂದು, ಇನ್ನು ಮನೆಗೆ ಬರೋಷ್ಟರಲ್ಲಿ ನಮ್ಮ ಜೊತೆನೇ ಕೂಡ ಭಟ್ರು ಕೂಡ ಬಂದಿದ್ದರು. ಅವರು ನಮ್ಗೆ ಒಲೆ ಪೂಜೆ ಮಾಡಿಕೊಡಿ, ನಮ್ಮ ಕೆಲಸ ನಾವು ಮಾಡ್ಕೊತೀನಿ, ಆಮೇಲೆ ನೀವು ಏನು ಬೇಕಾದ್ರೂ ಆರಾಮಾಗಿ ಕೆಲಸ ಮಾಡ್ಕೋಬೋದು ಅಂತ ಹೇಳಿದರು. ಸೊ ನಾವು ಒಲೆನೆಲ್ಲ ಪೂಜೆ ಮಾಡಿಕೊಟ್ಟು ಇನ್ನು ತಿಂಡಿನೆಲ್ಲ ಮುಗಿಸ್ಕೊಂಡು ಇನ್ನು ಡೆಕೋರೇಷನ್ ಮಾಡೋದ್ರ ಕಡೆಗೆ ನಾವು ಬಂದು, ಯಾಕಂದ್ರೆ ಡೆಕೋರೇಷನ್ ಮಾಡೋರು ನಾವು ಆಲ್ರೆಡಿ ನಮ್ಮ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ರಲ್ವ, ಅದಕ್ಕೆ ನಾವು ಸಿಂಪಲಾಗಿ ನಾವೇ ಡೆಕೋರೇಷನ್ ಮಾಡಿಕೊಂಡು ಇನ್ನು ಡೆಕೋರೇಷನ್ ಎಲ್ಲ ಮುಗಿಸಿ ನಾವು ರೆಡಿ ಆಗೋದಕ್ಕೆ ಅಂತ ಹೇಳಿ ಹೊರಡೋ ಅಷ್ಟೊತ್ತಿಗೆ ಎಲ್ಲ ರಿಲೇಟಿವ್ಸ್ ಕೂಡ ಬಂದಿದ್ದರು. ಇನ್ನು ಅವ್ರು ಬಂದ ಮೇಲೆ ಕೇಕ್ ಕಟ್ ಮಾಡಿಸ್ತು. ನನ್ನ ಮಗನ ಬರ್ಡೇ ದಿನ ತುಂಬಾ ಸ್ಪೆಷಲ್ ಆಗಿತ್ತು, ನನಗಂತೂ ತುಂಬ ಖುಷಿಯಾಯಿತು. ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಆಯಿತು. ಪ್ರತಿಯೊಬ್ಬರು ಕೂಡ ಬಂದು ನನ್ನ ಮಗನಿಗೆ ಬ್ಲೆಸ್ಸಿಂಗ್ಸ್ ಮಾಡಿ ನಮ್ಮ ಜೊತೆ ಖುಷಿಲೆಲ್ಲ ಮಾತಾಡಿ ಹೋದರು. ಇನ್ನು ಇಷ್ಟೇ ನನ್ನ ಮಗನ ಬರ್ಡೇ ದಿನದ ಲಾಗ್ ಆಯಿತಾ. ಇದ್ರದ್ದು ಲಾಂಗ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.